ಹಾಯ್ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾವು ಹೇಗೆ ರೂಟ್ ಲೆವೆಲ್ನಲ್ಲಿ ರೇಟ್ ಕಾರ್ಡ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತೀವಿ. ಇಲ್ಲಿ ನಾವು ಮೇನ್ ಮೆನ್ಯು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬಹುದು. ಈ ಮೇನ್ ಮೆನ್ಯು ಒಳಗೆ ಮ್ಯಾನೇಜ್ ಆಪ್ಷನ್ ಕಾಣುತ್ತದೆ. ಮ್ಯಾನೇಜ್ ಒಳಗೆ ರೂಟ್ಸ್ ಆಪ್ಷನ್ ಕಾಣುತ್ತದೆ. ಈ ರೂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ರೂಟ್ಸ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನಾವು ಎಲ್ಲ ಆಕ್ಟಿವ್ ರೂಟ್ಸ್ ಕಾಣುತ್ತದೆ. ಯಾವ ರೂಟ್ಗೆ ರೇಟ್ ಕಾರ್ಡ್ ಕ್ರಿಯೇಟ್ ಮಾಡಬೇಕೆಂದು ಸೆಲೆಕ್ಟ್ ಮಾಡಿ ಆ ರೂಟ್ ಅನ್ನು ಮಾಡಿಫೈ ಮಾಡಬೇಕು. ರೂಟ್ ಮಾಡಿಫೈ ಮಾಡೋಕೆ ಬಲಭಾಗದಲ್ಲೇ ಒಂದು ಮಾಡಿಫೈ ಆಪ್ಷನ್ ಇದೆ. ಈ ಮಾಡಿಫೈ ಮೇಲೆ ಕ್ಲಿಕ್ ಮಾಡಿ. ಈಗ ರೂಟ್ ಓಪನ್ ಆಗಿದೆ. ಈ ರೂಟ್ ಒಳಗೆ ರೇಟ್ ಕಾರ್ಡ್ ಆಪ್ಷನ್ ಕಾಣುತ್ತದೆ. ಈ ರೇಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಈಗ ರೇಟ್ ಕಾರ್ಡ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನಾವು ಇನ್ ನ್ಯೂ ರೇಟ್ ಕಾರ್ಡ್ಸ್ ಮತ್ತು ಫ್ಯೂಚರ್ ರೇಟ್ ಕಾರ್ಡ್ಸ್ ಕ್ರಿಯೇಟ್ ಮಾಡಬಹುದು. ಇನ್ ನ್ಯೂಸ್ ಅಂದ್ರೆ ಸರ್ವಿಸಸ್ ಶೆಡ್ಯೂಲ್ ಡೇಟ್ ಈಗಾಗಲೇ ಸೆಟ್ ಆಗಿದೆ. ಆದ್ದರಿಂದ ಅದಕ್ಕೆ ನಾವು ರೇಟ್ ಕಾರ್ಡ್ ಕ್ರಿಯೇಟ್ ಮಾಡಬಹುದು. ಫ್ಯೂಚರ್ ಅಂದ್ರೆ ಶೆಡ್ಯೂಲ್ ಇನ್ನೂ ಕ್ರಿಯೇಟ್ ಆಗಿರುವುದಿಲ್ಲ, ಆದ್ರೆ ಫ್ಯೂಚರ್ ಡೇಟ್ಗೆ ಕೂಡ ರೇಟ್ ಕಾರ್ಡ್ ಕ್ರಿಯೇಟ್ ಮಾಡಬಹುದು. ಈಗ ನಾವು ಇನ್ ನ್ಯೂಸ್ ಸೆಲೆಕ್ಟ್ ಮಾಡ್ತೀವಿ. ನಂತರ ಅಪ್ಡೇಟ್ ಎಕ್ಸಿಸ್ಟಿಂಗ್ ಫೇರ್ ಟೈಪ್ ಮೇಲೆ ಕ್ಲಿಕ್ ಮಾಡ್ತೀವಿ. ಈಗ ರೇಟ್ ಕಾರ್ಡ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನಮಗೆ ರೇಟ್ ಕಾರ್ಡ್ ನೇಮ್, ಸ್ಟಾರ್ಟ್ ಡೇಟ್ ಮತ್ತು ಎಂಡ್ ಡೇಟ್ ಕಾಣ್ತವೆ. ನಾವು ರೇಟ್ ಕಾರ್ಡ್ಗೆ ನೇಮ್ ಇಲ್ಲೇ ಹಾಕಬಹುದು. ಉದಾಹರಣೆಗೆ ಟೆಸ್ಟ್ 12. ಈಗ ಈ ರೇಟ್ ಕಾರ್ಡ್ ಪರ್ಮನೆಂಟ್ ಆಗಿರಬೇಕಾ ಅಥವಾ ಕಸ್ಟಮ್ ಡೇಸ್ಗೆ ಬೇಕಾ ಅಂತ ನಿರ್ಧರಿಸ್ತೀವಿ. ಪರ್ಮನೆಂಟ್ ಬೇಡಿಕೊಂಡ್ರೆ ನಾವು ಪರ್ಮನೆಂಟ್ ಮೇಲೆ ಕ್ಲಿಕ್ ಮಾಡಬಹುದು. ಮುಂದೆ ಸೆಲೆಕ್ಟ್ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ. ಈ ರೇಟ್ ಕಾರ್ಡ್ ಶುರುವಾಗಬೇಕಾದ ಡೇಟ್ ಆಯ್ಕೆಯಾಗಬೇಕು. ಏಪ್ರಿಲ್ 1ರಿಂದ ಎಲ್ಲ ಫ್ಯೂಚರ್ ಬುಕಿಂಗ್ಸ್ಗಾಗಿ ಈ ರೇಟ್ ಕಾರ್ಡ್ ಪರ್ಮನೆಂಟ್ ಆಗಿರುತ್ತೆ. ಪರ್ಮನೆಂಟ್ ಬೇಕಿಲ್ಲ ಅಂದ್ರೆ ಪರ್ಮನೆಂಟ್ ಅನ್ನು ಸೆಲೆಕ್ಟ್ ಮಾಡುವುದಿಲ್ಲ. ಅದರ ಬದಲು ನಾವು ಕೇವಲ ಸ್ಟಾರ್ಟ್ ಡೇಟ್ ಆಯ್ಕೆ ಮಾಡಿ ನಂತರ ಎಂಡ್ ಡೇಟ್ ಆಯ್ಕೆ ಮಾಡ್ತೀವಿ. ಹಾಗಾದ್ರೆ ಏಪ್ರಿಲ್ 1ರಿಂದ ಏಪ್ರಿಲ್ 5ವರೆಗೆ 5 ದಿನಕ್ಕೆ ಈ ರೇಟ್ ಕಾರ್ಡ್ ಕ್ರಿಯೇಟ್ ಆಗುತ್ತದೆರಾ? ಪುಷ್ಪಗುಚ್ಛ ಉಮೇಶ್. ವೀಕ್ಲಿ ಶೆಡ್ಯೂಲ್ ಈಗಾಗಲೇ ಇದೆ. ಇಲ್ಲಿ ನಾವು ಫೇರ್ ಟೈಮಿಂಗ್ ಆಪ್ಷನ್ ಇದೆ ಅಂತ ಕಾಣ್ತೇವೆ. ಈ ರೇಟ್ ಕಾರ್ಡ್ನಲ್ಲಿ ನಾವು ಫೇರ್ ಇನ್ಕ್ರೀಸ್ ಇಲ್ಲ ಅಂದ್ರೆ ಡಕ್ರೀಸ್ ಮಾಡಬಹುದು. ಟೈಮಿಂಗ್ ಕೂಡ ರೂಟ್ ಟೈಮಿಂಗ್ ಇನ್ಕ್ರೀಸ್, ಡಕ್ರೀಸ್ ಮಾಡಬಹುದು. ಈಗ ಹೇಗೆ ರೇಟ್ನಲ್ಲಿ ಫೇರ್ ಅನ್ನು ಇನ್ಕ್ರೀಸ್ ಅಥವಾ ಡಕ್ರೀಸ್ ಮಾಡೋದು ಅಂತ ನೋಡೋಣ. ಫೇರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ರೂಟ್ಗೆ ಇಂಕ್ರಿಮೆಂಟ್ ಮತ್ತು ಡೆಕ್ರಿಮೆಂಟ್ ಎರಡೂ ಆಪ್ಷನ್ಸ್ ಈಗಾಗಲೇ ಕಾಣ್ತಿವೆ. ರೂಟ್ ಲೆವೆಲ್ನಲ್ಲಿ ಡೇ 1 ಮತ್ತು ಡೇ 2ಗೆ ಸೆಟ್ ಮಾಡಿರೋ ಫೇರ್ ಕಾನ್ಫಿಗರೇಷನ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಫೇರ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ನಾವು ಇಂಕ್ರಿಮೆಂಟ್ ಸೆಲೆಕ್ಟ್ ಮಾಡಬಹುದು. ಮೇನ್ ಒರಿಜಿನ್ ಮತ್ತು ಮೇನ್ ಡೆಸ್ಟಿನೇಷನ್ ಸೇರಿ ಎಲ್ಲಾ ಮಲ್ಟಿ ಸ್ಟೇಜ್ ಫೇರ್ಸ್ಗೂ ಫೇರ್ ಇನ್ಕ್ರೀಸ್ ಮಾಡ್ಬೇಕಾದ್ರೆ ಇಲ್ಲಿ ಏನೂ ಸೆಲೆಕ್ಟ್ ಮಾಡ್ಬೇಕಾಗಿಲ್ಲ. ಆದರೆ ಒಂದು ಸ್ಪೆಸಿಫಿಕ್ ಮಲ್ಟಿ ಸ್ಟೇಜ್ ಫೇರ್ ಮಾತ್ರ ಚೇಂಜ್, ಇನ್ಕ್ರೀಸ್ ಮಾಡ್ಬೇಕಿದ್ರೆ ಅಥವಾ ಯಾವುದಾದರೂ ಪರ್ಟಿಕ್ಯುಲರ್ ಮಲ್ಟಿ ಸ್ಟೇಜ್ ಮಾತ್ರ ಇನ್ಕ್ರೀಸ್, ಡಕ್ರೀಸ್ ಮಾಡ್ಬೇಕಿದ್ರೆ ಅದನ್ನ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ನಾವು ಡ್ರಾಪ್ ಡೌನ್ ನಿಂದ ಒರಿಜಿನ್ ಎಡ್ ಮತ್ತು ಡ್ರಾಪ್ ಡೌನ್ ನಿಂದ ಡೆಸ್ಟಿನೇಷನ್ ಎಡ್ ಆಯ್ಕೆ ಮಾಡಬಹುದು. ರೂಟ್ ಲೆವೆಲ್ನಲ್ಲಿ ಎಂಟೈರ್ ರೇಟ್ ಕಾರ್ಡ್ ಚೇಂಜ್ ಮಾಡ್ತಿದ್ದರೆ ಇಲ್ಲಿ ಏನೂ ಸೆಲೆಕ್ಟ್ ಮಾಡಬೇಕಾಗಿಲ್ಲ. ಮುಂದಾಗಿ ಫೇರ್ ಆಯ್ಕೆ ಮಾಡಿ. ಇಲ್ಲಿ ನಾವು ಸೀಟ್ ಟೈಪ್ಸ್ SLB, SOV, TLB, DAB ಕಾಣ್ತೀವಿ. ಇದೇ ಆಪ್ಷನ್ಸ್ ಇಲ್ಲಿ ಕೂಡ ಸಿಗುತ್ತವೆ. ಎಲ್ಲ ಸಿ ಟೈಪ್ ಫೇರ್ಸ್ ಚೇಂಜ್ ಮಾಡ್ಬೇಕಾ ಅಥವಾ ಒಂದು ಪರ್ಟಿಕ್ಯುಲರ್ ಸೀಟ್ ಮಾತ್ರ ಚೇಂಜ್ ಮಾಡ್ಬೇಕಾ ಎನ್ನುವುದರ ಮೇಲೆ. ಪರ್ಟಿಕ್ಯುಲರ್ ಸೀಟ್ ಟೈಪ್ ಬೇಕಾದ್ರೆ ನಾವು ಹೀಗೆ ಸ್ಪೆಸಿಫಿಕ್ ಸೀಟ್ ಟೈಪ್ ಸೆಲೆಕ್ಟ್ ಮಾಡಬಹುದು. ಎಲ್ಲ ಸೀಟ್ ಟೈಪ್ಸ್ಗೆ ಫೇರ್ ಚೇಂಜ್ ಮಾಡ್ಬೇಕಾದ್ರೆ ನಾವು ಆಲ್ ಸೆಲೆಕ್ಟ್ ಮಾಡ್ತೀವಿ. ಎಲ್ಲವೂ ಸೆಲೆಕ್ಟ್ ಆಗುತ್ತವೆ. ಮುಂದಾಗಿ ನಾವು ಫೇರ್ ಇನ್ಕ್ರೀಸ್ ಮಾಡ್ತಿದ್ದೀವಿ. ಆದ್ದರಿಂದ ಇಲ್ಲಿ ಇಂಕ್ರಿಮೆಂಟ್ ಅಮೌಂಟ್ ಎಂಟರ್ ಮಾಡಬಹುದು. ಉದಾಹರಣೆಗೆ 1,000 ರೂಪಾಯಿ ಹೆಚ್ಚಿಸುತ್ತಿದ್ರೆ ಆ ಅಮೌಂಟ್ ಅನ್ನು ನಾವು ಇಲ್ಲಿ ಎಂಟರ್ ಮಾಡ್ತೀವಿ. ನಂತರ ಇಲ್ಲಿ ಆಲ್ರೆಡಿ ಇರುವ ಪೀರಿಯಡ್ 10,000 ಅಂತ ತೋರಿಸ್ತದೆ. ಈಗ ನಾವು 1,000 ಎಂಟರ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀವಿ. ಆದ್ಮೇಲೆ 10,000 ಇಂದ 11,000ಗೆ ಚೇಂಜ್ ಆಯ್ತು ಅಂತ ಕಾಣುತ್ತದೆ. ನಂತರ ರಿಫ್ರೆಶ್ ಮಾಡಿ ಎಲ್ಲ ಚೆಕ್ ಬಾಕ್ಸಸ್ ಅಪ್ಲೈ ಮಾಡಿ ಅಪ್ಲೈ ಕ್ಲಿಕ್ ಮಾಡಿ ನಂತರ ಆನ್ ಅಪ್ಡೇಟ್ ದಿ ಎಕ್ಸಿಸ್ಟಿಂಗ್ ಫೇರ್ ಇನ್ ಟೈಮ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಟೆಸ್ಟ್ ಟೂಲ್ ಎವ್ರಿ 1ರಿಂದ ಎವ್ರಿ 5ವರೆಗೆ ಕಾಣಿಸ್ತದೆ. ರೇಟ್ ಕಾರ್ಡ್ ಕ್ರಿಯೇಟ್ ಆಗಿದೆ. ಈ ರೇಟ್ ಕಾರ್ಡ್ನಲ್ಲಿ ಟೈಮಿಂಗ್ ಚೇಂಜ್ ಮಾಡೋದು, ಮಲ್ಟಿ ಸ್ಟೇಜ್ ಆಡ್ ಮಾಡೋದು, ಮಲ್ಟಿ ಸೆಷನ್ ರಿಮೂವ್ ಮಾಡೋದು ಅಥವಾ ಬಾರ್ಡಿಂಗ್, ಡ್ರಾಪಿಂಗ್ ಪಾಯಿಂಟ್ಸ್ ಆಡ್, ರಿಮೂವ್ ಮಾಡೋದು ಇವೆಲ್ಲ ಈಸಿ. ಏನಾದ್ರೂ ಚೇಂಜಸ್ ಮಾಡ್ಬೇಕಂದ್ರೆ ನಾವು ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ರೇಟ್ ಕಾರ್ಡ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅನ್ನೋದು, ಡೇಟ್, ನೇಮ್ ಮತ್ತು ಬೇರೆ ಎಲ್ಲ ಡೀಟೇಲ್ಸ್ ಕೂಡ ಡಿಸ್ಪ್ಲೇ ಆಗುತ್ತಿವೆ. ಇಲ್ಲಿ ತೋರ್ತಿರೋ ಫೇರ್ ಅನ್ನೋದು ನಾವು ರೇಟ್ ಕಾರ್ಡ್ನಲ್ಲಿ ಕನ್ಫಿಗರ್ ಮಾಡಿದ್ದೆ. ಉದಾಹರಣೆಗೆ ಹೈದರಾಬಾದ್ ಟೈಮಿಂಗ್ 8 o'clockಗೆ ಸೆಟ್ ಆಗಿದೆ ಮತ್ತು ಬ್ಯಾಂಗಲೋರ್ ಟೈಮಿಂಗ್ 5 o'clockಗೆ ಸೆಟ್ ಆಗಿದೆ. ಇವತ್ತು ಯಾವುದಾದ್ರೂ ಟೈಮಿಂಗ್ ಚೇಂಜ್, ಅಡ್ಜಸ್ಟ್ ಮಾಡ್ಬೇಕಂದ್ರೆ ಟೈಮ್ ಸೆಲೆಕ್ಟ್ ಮಾಡಬಹುದು. ಪರ್ಟಿಕ್ಯುಲರ್ ಸಿಟಿಗೆ ಟೈಮಿಂಗ್ ಚೇಂಜ್ ಮಾಡ್ಬೇಕಂದ್ರೆ
ಡ್ರಾಪ್ಡೌನ್ನಿಂದ ಆ ಸಿಟಿ ನೇಮನ್ನು ಸೆಲೆಕ್ಟ್ ಮಾಡಬಹುದು. ಎಂಟೈರ್ ರೇಟ್ ಕಾರ್ಡ್ಗೆ ಟೈಮಿಂಗ್ ಚೇಂಜ್ ಮಾಡ್ಬೇಕಂದ್ರೆ ಯಾವುದೇ ಸಿಟಿ ಸೆಲೆಕ್ಟ್ ಮಾಡಬೇಡಿ. ಈಗ 1 ಗಂಟೆ ಹೆಚ್ಚಿಸುತ್ತೀವಿ. 1 ಅವರ್ ಇಂಕ್ರಿಮೆಂಟ್ ಮಾಡ್ಬೇಕಾದ್ದರಿಂದ ಇಲ್ಲಿ 1 ಅವರ್ ಸೆಲೆಕ್ಟ್ ಮಾಡ್ತೀವಿ. ಬೈ ಡಿಫಾಲ್ಟ್ ಎಲ್ಲ ಆಪ್ಷನ್ಸ್ ಕೂಡ ಸೆಲೆಕ್ಟ್ ಆಗಿರುತ್ತವೆ. ಅಂದ್ರೆ ಡೆಪಾರ್ಚರ್, ಅರೈವಲ್, ಬೋರ್ಡಿಂಗ್ ಮತ್ತು ಡ್ರಾಪಿಂಗ್ ಟೈಮಿಂಗ್ಸ್ ಎಲ್ಲವೂ 1 ಗಂಟೆ ಹೆಚ್ಚಾಗುತ್ತವೆ. ಎಲ್ಲ ಟೈಮಿಂಗ್ಸ್ ಅಪ್ಡೇಟ್ ಬೇಡ ಅಂದ್ರೆ ಬೇಕಿಲ್ಲದ ಆಪ್ಷನ್ಸ್ ಅನ್ನು ನಾವು ಅನ್ಚೆಕ್ ಮಾಡಬಹುದು. ಉದಾಹರಣೆಗೆ ಡೆಪಾರ್ಚರ್ ಟೈಮ್ ಮಾತ್ರ ಅಥವಾ ಬೋರ್ಡಿಂಗ್ ಪಾಯಿಂಟ್ ಟೈಮ್ ಮಾತ್ರ ಹೆಚ್ಚಿಸಬೇಕಂದ್ರೆ ಆ ಆಪ್ಷನ್ಸ್ ಮಾತ್ರ ಸೆಲೆಕ್ಟ್ ಮಾಡಬಹುದು. ಡೆಪಾರ್ಚರ್ ಟೈಮ್ ಮಾತ್ರ ಇಂಕ್ರಿಮೆಂಟ್ ಮಾಡ್ಬೇಕಂದ್ರೆ ನಾವು ಡೆಪಾರ್ಚರ್ನೇ ಸೆಲೆಕ್ಟ್ ಮಾಡ್ತೀವಿ. ಡೆಪಾರ್ಚರ್ ಮತ್ತು ಅರೈವಲ್ ಮಾತ್ರ ಹೆಚ್ಚಿಸಬೇಕಂದ್ರೆ ಅವನ್ನೇ ಮಾತ್ರ ಸೆಲೆಕ್ಟ್ ಮಾಡ್ತೀವಿ. ಎಂಟೈರ್ ರೇಟ್ ಕಾರ್ಡ್ಗೆ ಟೈಮಿಂಗ್ ಹೆಚ್ಚಿಸಬೇಕಂದ್ರೆ ಬೋರ್ಡಿಂಗ್, ಡ್ರಾಪಿಂಗ್, ಡೆಪಾರ್ಚರ್, ಅರೈವಲ್ ಎಲ್ಲಕ್ಕೂ ನಾವು ಆಲ್ ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ಈಗ 8 ಮತ್ತು 5 ಅಂತ ತೋರಿಸ್ತದೆ. ನಾವು 1 ಅವರ್ ಸೆಲೆಕ್ಟ್ ಮಾಡಿದ್ದೀವಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಈಗ ಟೈಮ್ 8 ಇಂದ 9ಗೆ ಚೇಂಜ್ ಆಗಿದೆ ಮತ್ತು ಬ್ಯಾಂಗಲೋರ್ ಟೈಮಿಂಗ್ 5 ಇಂದ 6ಗೆ ಚೇಂಜ್ ಆಯಿತು. ಕೆಳಕ್ಕೆ ಸ್ಕ್ರಾಲ್ ಮಾಡಿ. ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿ. ಈ ಚೆಕ್ ಬಾಕ್ಸ್ ಅನೇಬಲ್ ಮಾಡಿ ಎಲ್ಲ ಅಪ್ಡೇಟ್ಸ್ನನ್ನು ಅಪ್ಲೈ ಮಾಡಿ. ಈಗ ಕ್ಲಿಕ್ ಮಾಡಿ. ರೇಟ್ ಕಾರ್ಡ್ ಟೈಮಿಂಗ್ ಕೂಡ ಯಶಸ್ವಿಯಾಗಿ ಚೇಂಜ್ ಆಗಿದೆ. ಮಾಡ್ಲೇ ಇದ್ದೇ ಚೆಕ್ ಮಾಡ್ಬೇಕಂದ್ರೆ ಮತ್ತೆ ಎಡಿಟ್ ಮಾಡಿ. ಇಲ್ಲಿ ಟೈಮಿಂಗ್ ಚೇಂಜ್ ಆದ್ದು, ರೇಟ್ ಕೂಡ ಚೇಂಜ್ ಆದ್ದು ಕಾಣುತ್ತದೆ. ಹೀಗೆ ಯಾವ ರೂಟ್ಗಾಗ್ಲಾದರೂ ನಾವು ರೇಟ್ಸ್ ಅಪ್ಡೇಟ್ ಮಾಡಬಹುದು. ರೇಟ್ ಕಾರ್ಡ್ ಅನ್ನು ಪರ್ಮನೆಂಟ್ ಬೇಸಿಸ್ಗೆ ಅಥವಾ ಕಸ್ಟಮ್ ಡೇಟ್ಗೆ ಉದಾ 2 ದಿನ, 4 ದಿನ ಅಥವಾ 1 ವಾರ ಇವಕ್ಕೆ ಕ್ರಿಯೇಟ್ ಮಾಡ್ಬೇಕಂದ್ರೆ ಇದೇ ಪ್ರೋಸೆಸ್ ಫಾಲೋ ಮಾಡಬಹುದು. ನಾವು ಒಂದೇ ಸರ್ವಿಸ್ ಒಳಗೆ ಅಥವಾ ಬೇರೆ ಸರ್ವಿಸಸ್ಗಳಲ್ಲೂ ಮಲ್ಟಿಪಲ್ ರೇಟ್ ಕಾರ್ಡ್ಸ್ ಕ್ರಿಯೇಟ್ ಮಾಡಬಹುದು.